AI ಸಮಿಟ್ ನಡೀತಾ ಇದೆ. ಮೊಟ್ಟ ಮೊದಲ ಸಲ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶವೊಂದರಲ್ಲಿ ನಡೀತಾ ಇರುವ ಸಮಿಟ್ಟು. ನರೇಂದ್ರ ಮೋದಿಯವರು ಉದ್ಘಾಟಿಸಿದರು. ನಾಳೆ ಅವರು ಮಾತಾಡ್ತಾರೆ. ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಫ್ರಾನ್ಸ್ ಅಧ್ಯಕ್ಷರು ಮಾತಾಡ್ತಾರೆ. ಎಲ್ಲ ಹೇಳಿದ್ವಿ ನಿನ್ನೆ. ಅಲ್ಲಾದಂಥ ಒಂದು ಅಧ್ವಾನ ನೋಡಿ. ಭಾರತದ ಒಂದು ಯೂನಿವರ್ಸಿಟಿ ಚೀನಾದ ಕಂಪನಿ ತಯಾರಿಸಿ ಮಾರ್ಕೆಟ್ನಲ್ಲಿ ಮಾರ್ತಾ ಇರುವ ರೋಬೋ ನಾಯಿ, ಅದನ್ನು ಅದು ಹೆಂಗೆ ಪ್ರೆಸೆಂಟ್ ಮಾಡ್ತು ಅಂದರೆ ನಾವೇ ಡೆವಲಪ್ ಮಾಡಿಬಿಟ್ಟಿದ್ದೀವಿ ನೋಡಿ, ನಾವೇ ಡೆವಲಪ್ ಮಾಡಿಬಿಟ್ಟಿದ್ದೀವಿ ನೋಡಿ ಅಂತ. ಇದೊಂದು ಶ್ರೀಮಂತರ ಖಯಾಲಿ ಇದೆ. ಏನು ರೋಬೋ ಡಾಗ್ ಅದು. ಆನ್ಲೈನಲ್ಲಿ ಸಿಗ್ತವೆ ಇವೆಲ್ಲ. 1.5-2 ಲಕ್ಷ ರೂಪಾಯಿ ಕೊಟ್ಟರೆ. ಅದು ಇದನ್ನು ಮನೇಲಿ ಯಾರು ಇಟ್ಕೊಂಡಿರ್ತಾರೋ ಅವ್ರು ಮೂಢರ್ಥ ಮಾಡ್ಕೊಳ್ಳುತ್ತೆ. ಒಂದು ರೀತಿ ಕಾವಲುಗಾರನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಕ್ಯಾಮ್ರಾ ಇರುತ್ತೆ, ರೆಸ್ಪಾಂಡ್ ಮಾಡುತ್ತೆ ಜನರಿಗೆ. ಸಂಶಯಾಸ್ಪದವಾದ ನಡವಳಿಕೆ ಕಂಡು ಬಂದರೆ ಬೊಗಳುತ್ತೆ, ಮಾತಾಡುತ್ತೆ ಮನೆ ಜನರ ಜೊತೆಗೆ. ನೀವು ಆನ್ಲೈನಲ್ಲಿ ಖರೀದಿ ಮಾಡಬಹುದಾದಂಥದ್ದು. ಇವರು ಖರೀದಿ ಮಾಡಿದ್ದಾರೆ ಚೀನಾದ ಒಂದು ಕಂಪನಿಯಿಂದ. AI ಸಮಿಟ್ನಲ್ಲಿ ಪ್ರೆಸೆಂಟ್ ಮಾಡಿದ್ದು ಹೆಂಗೆ ಅಂದರೆ, ನಾವು ಡೆವಲಪ್ ಮಾಡಿದ್ದೀವಿ ನೋಡಿ ಅಂತ. ನಾವು ಡೆವಲಪ್ ಮಾಡಿದ್ದೀವಿ ನೋಡಿ ಅಂತ. ನೋಯ್ಡಾದ ಒಂದು ಯೂನಿವರ್ಸಿಟಿ, ಗ್ಯಾಲ್ಗೋಟಿಯಾ ಯೂನಿವರ್ಸಿಟಿ ಅಂತ, AI ಸಮಿಟ್ನಲ್ಲಿ ಸ್ಟಾಲ್ ಕೊಟ್ಟಿದ್ದಾರೆ. ಹಂಗೆ ಇವರೊಂದು ಸ್ಟಾಲ್ ತಗೊಂಡು ಆ ನಾಯಿ ಪ್ರದರ್ಶನ ಮಾಡಿದ್ದಾರೆ. ಭಾಳ ಹೆಮ್ಮೆಯಿಂದ ಮಾಧ್ಯಮದ ಮುಂದೆ ಹೇಳ್ಕೊಳ್ತಾರೆ ಅವರು, ನಾವು ಡೆವಲಪ್ ಮಾಡಿದ್ದೀವಿ ಅಂತ. ಈಗಿನ ಕಾಲದಲ್ಲಿ ಇಂಥವೆಲ್ಲ ಸತ್ಯ ಕಂಡು ಹಿಡಿಯೋದೇನು ದೊಡ್ಡ ಮಾತೇನ್ರಿ? ದೊಡ್ಡ ಮಾತಾ? ಗೊತ್ತಾಯ್ತದೆ. ಚೀನಾದ ಒಂದು ಕಂಪನಿ ಯುನಿಟ್ರಿ ಗೋ2 ಅಂತ, ಆ ಕಂಪನಿಯವರು ಡೆವಲಪ್ ಮಾಡಿ ಪ್ರೊಡ್ಯೂಸ್ ಮಾಡಿ ಮಾರ್ಕೆಟಿಗೆ ಬಿಟ್ಟಿರೋ ರೋಬೋ ಅಂತ ಗೊತ್ತಾಯಿತು. ಇವರು ಓರಿಯನ್ ಅಂತ ಹೆಸರಿಟ್ಟು ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಹೆಮ್ಮೆಯಿಂದ ಹೇಳ್ಕೊಂಡ್ರು ಅನ್ನೆಲ್ಲ ಕೇಳಿಸ್ಕೊಳ್ಬೇಕಿದ್ರು ಒಂದು ಸಲ. I have with me Professor Neha Singh. Hello, hi. Welcome to the pavilion. Okay, Neha, I wanted to ask you, we see all this new technology happening here. We see this. So this is Orion. You need to meet Orion, and this has been developed by the Center of Excellence at the Galgotias University. I would also like to take a moment to brief you about Galgotias University. We are the first private university investing more than 350 crore rupees in artificial intelligence, and we have a dedicated data science and artificial intelligence block on the campus. So Orion has been developed by the Center of Excellences, and as you can see, it can take all shapes and sizes. And it's quite naughty also. It's quite naughty also, and it can perform small tasks of surveillance, monitoring. It can take all shapes from moonwalk to somersault. It can do all. कहा जा रहा है कि ಅಷ್ಟು ಸ್ಪಷ್ಟವಾಗಿ ಹೇಳ್ತಾಳೆ ಹೆಣ್ಮಗಳು, ಗಲ್ಗೋಟಿಯಾ ಯೂನಿವರ್ಸಿಟಿನೇ ಡೆವಲಪ್ ಕಿಯಾ ಹೇ ಅಂತ. ಆಮೇಲೆ ನೋಡಿದ್ರೆ ಮಕ್ಕಳ ಪ್ರಾಜೆಕ್ಟಿಗೆ ತರಿಸ್ಕೊಂಡಿದ್ವಿ ನಾವು. ಮಾಧ್ಯಮದ ಮೇಲೆ ಆರೋಪ, ಸರಿಯಾಗಿ ಕೇಳಿಸ್ಕೊಂಡಿಲ್ಲ ನೀವು ಅಂತ. ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಮಿಸ್ಲೀಡ್ ಅನ್ನೋದು ತುಂಬ ದೊಡ್ಡ ಶಬ್ದ ಆಗುತ್ತೆ ಅಂತ. ಭಾರತದಲ್ಲಿ ಇಂಥದ್ದೊಂದು ಸಮಿಟ್ ನಡೀತಾ ಇರುವಾಗ ಈ ಚೀಪ್ ಟೆಕ್ನಿಕ್ಗಳು ಯಾವುದು ಬೇಕಾಗಿರಲಿಲ್ಲ. ಯಾಕೆ ಮಾಡಬೇಕು ಇಂಥವನ್ನೆಲ್ಲ? ಕ್ಲಾರಿಫಿಕೇಷನ್ ತಪ್ಪು ತಿಳ್ಕೊಂಡಿದ್ದೀರಿ ನೀವು ಅಂತ. ಗೋಲ್ಗೋಟಾ ಯೂನಿವರ್ಸಿಟಿಯಿಂದನೂ ಅಧಿಕೃತ ಸ್ಪಷ್ಟೀಕರಣ ಹೊರಗೆ ಬಿದ್ದಿದೆ. ಇದನ್ನು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಸ್ಟಾಲ್ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಕಾಂಗ್ರೆಸ್ನವರು ಮೋದಿ ಸರ್ಕಾರ ನಗೆಪಾಟಲಿಗೀಡಾಯಿತು ಅಂತ ಟ್ವೀಟ್ ಮಾಡಿದ್ರು. ಚೀನಾ ರೋಬೋಟ್ನ ನಮ್ಮದೇ ಅಂತ ಪ್ರದರ್ಶನ ಮಾಡಲಾಗ್ತಾ ಇದೆ. ಚೀನಾದ ಮಾಧ್ಯಮಗಳು ನಮ್ಮನ್ನು ಅಪಹಾಸ್ಯ ಮಾಡ್ತಾ ಇದ್ದಾವೆ. ನಾಚಿಕೆಗೇಡಿನ ಸಂಗತಿ ಅಂದರೆ ಮೋದಿ, ಸಚಿವ ಅಶ್ವಿನಿ ವೈಷ್ಣವ್ ಚೀನಾದ ರೋಬೋಟ್ ಪ್ರಚಾರ ಮಾಡ್ತಾ ಸುಳ್ಳಿನಲ್ಲಿ ತೊಡಗಿದ್ದಾರೆ. ಮೋದಿ ಸರ್ಕಾರ ದೇಶದ ಪ್ರತಿಷ್ಠೆಗೆ ಹಾನಿಯನ್ನುಂಟು ಮಾಡಿದೆ. ನಿರ್ಲಜ್ಜವಾದ ನಾಚಿಕೆ ಇಲ್ಲದ ಸರ್ಕಾರ ಇದು ಅಂತ ಕಾಂಗ್ರೆಸ್ನವರ ಟ್ವೀಟು. ರಾಹುಲ್ ಗಾಂಧಿನೂ ಮಾಡಿದ್ದಾರೆ ಟ್ವೀಟು. ಭಾರತದ ಪ್ರತಿಭೆ ಮತ್ತು ದತ್ತಾಂಶವನ್ನು ಬಳಸಿಕೊಳ್ಳುವ ಬದಲು AI ಶೃಂಗಸಭೆಯು ಅಸ್ತವ್ಯಸ್ತವಾದ ಪ್ರಚಾರ ಕಾರ್ಯಕ್ರಮ. ಇಲ್ಲಿ ಭಾರತದ ಮಾಹಿತಿ ಮಾರಾಟಕ್ಕಿದೆ, ಚೀನಾದ ಉತ್ಪನ್ನ ಪ್ರದರ್ಶನಕ್ಕಿದೆ ಅಂತ ರಾಹುಲ್ ಗಾಂಧಿಯವರು. ಅದು ಒಂದಷ್ಟು ಅಸ್ತವ್ಯಸ್ತ ಆಗಿದೆ. 10,000 ಜನ ನಿರೀಕ್ಷೆ ಮಾಡಿದ್ರಂತೆ. ಜನ ತುಂಬಿ ತುಳುಕ್ಬಿಟ್ಟಿದ್ದಾರಲ್ಲಿ. ಕಾಲಿಡಕ್ಕೂ ಜಾಗ ಇಲ್ದಂಗೆ ಜನ ಬಂದುಬಿಟ್ಟಿದ್ದಾರೆ. ಇಷ್ಟು ಜನ ಬರಬಹುದು ಅನ್ನುವ ನಿರೀಕ್ಷೆ ಯಾರಿಗೂ ಇರಲಿಲ್ಲವಂತೆ. ಇಷ್ಟು ಜನ ಬರಬಹುದು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಟೆಕ್ ಸಮಿಟನ್ನು ನೋಡಿ ಕಲ್ಕಳಿ ಅಂತ.
AI ಸಮಿಟ್ ಕೇವಲ ಪ್ರಚಾರದ ಸ್ಟಂಟ್ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಅಶ್ವಿನಿ ವೈಷ್ಣವ್ ಆದ ಅಪಸವ್ಯಗಳಿಗೆ ಕ್ಷಮೆ ಕೋರಿದ್ದಾರೆ. ಬೆಂಗಳೂರಿನ ಒಂದು ಕಂಪ್ನಿ ಹೋಗಿತ್ತಲ್ಲಿ, ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಸ್ಯಾನಿಟೈಸ್ ಮಾಡಬೇಕು, ಎಲ್ಲರೂ ಹೊರಗಡೆ ಹೋಗಿ ಅಂತ ಹೇಳಿ ಕಳಿಸಿದ್ರಂತೆ. ವಾಪಸ್ ಬಂದರೆ ಅವ್ರ ಲ್ಯಾಪ್ಟಾಪೇ ಇಲ್ಲ, ಅಲ್ಲಿ ಲ್ಯಾಪ್ಟಾಪೇ ಇಲ್ಲ. ಅಶ್ವಿನಿ ವೈಷ್ಣವ್ ಅವರ ಸ್ಪಷ್ಟೀಕರಣ, ಪ್ರಿಯಾಂಕ್ ಖರ್ಗೆ ಅವರ ಆರೋಪ ಕೇಳಿಸ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.